ಇಲಾಖೆಯ ಅನೇಕ ಅಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಇವತ್ತು ಪಾಲ್ಗೊಂಡು ಇದು ಒಂದು ಹಬ್ಬವನ್ನು ತುಂಬ ಚೆನ್ನಾಗಿ ನೆರವೇರಿಸಿದ್ವಿ ನಾವು. ಈಗಾಗಲೇ ಫಸ್ಟ್ ತಂಡದಲ್ಲಿ ಕೆಲವು ಆನೆಗಳು ಬಂತು, ಮತ್ತು ಎರಡನೇ ತಂಡದಲ್ಲಿ ಕೂಡ ಒಂದು 5 ಆನೆಗಳು ನಮ್ಮ ಜೊತೆಗೆ ಸೇರಿಕೊಂಡು ಒಟ್ಟು 14 ಆನೆಗಳು ನಮ್ಮ ಜೊತೆಗೆ ಇದೆ. ಈಗ ಇನ್ನು ಮುಂದಿನ ದಿವಸಗಳಲ್ಲಿ ತಾಲೀಮನ್ನು ನಾವು ನಡೆಸಿ ಈ ದಸರಾ 2024 ತುಂಬ ಚೆನ್ನಾಗಿ ನೆರವೇರಿಸ್ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ತಂಡ ಡಾಕ್ಟರ್ ಇದ್ದಾರೆ, ಮತ್ತು RFO ಸಂತೋಷ್ ಇದ್ದಾರೆ, ಮತ್ತು ನಮ್ಮ DCF ವೈಲ್ಡ್ ಲೈಫ್ ಪ್ರಭುಗೌಡರು ಇದ್ದಾರೆ. ಎಲ್ಲರೂ ಚೆನ್ನಾಗಿ ತಂಡಗಳನ್ನು ನೋಡಿಕೊಂಡು ಬರ್ತಾ ಇದ್ದಾರೆ, ಮತ್ತು ಎಲ್ಲ ಆನೆಗಳು ಹೆಲ್ದಿಯಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಹೋದ ವರ್ಷ ನಾವು ಮಹೇಂದ್ರ ಧನಂಜಯಕ್ಕೆ ಟ್ರೈ ಮಾಡಿದ್ವಿ, ಈ ವರ್ಷ ಕೂಡ ಅದೇ ರೀತಿಯಲ್ಲಿ ನಾವು ಟ್ರೈ ಮಾಡ್ತೀವಿ ಮಹೇಂದ್ರ ಮತ್ತು ಧನಂಜಯಕ್ಕೆ. ಬೇರೆ ಯಾವುದಾದ್ರು ಆನೆಗಳಿಗೆ ಅಂಬಾರಿ ಆಗ್ತೀವಿಯಾ ಅಂತ ಹೇಳಿ ಟ್ರೈ ಮಾಡ್ತೀವಿ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ನಾವು ಖಂಡಿತವಾಗಿ ಹೇಳ್ತೀವಿ. ಆನೆ ನಮ್ಮ ಜೊತೆಗೆ ಇಲ್ಲ, ಬಟ್ ಈಶಾನ್ಯ ಆನೆ ಯಾವುದು ಅಂತ ಇನ್ನೂ ಒಂದು ಕೆಲವು ದಿವಸಗಳಲ್ಲಿ ನಾವು ಹೇಳ್ತೀವಿ ತಮಗೆ. ಯಾಕಂದರೆ 2ನೇ ತಂಡ ಆನೆಗಳು ಈಗ ತಾನೇ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದೆ. ತಾಲೀಮ್ ನಡೆಸಿ ಅದ ನಂತರ ಅದರದ್ದು ಪರ್ಫಾರ್ಮೆನ್ಸ್ ನೋಡಿಕೊಂಡು ನಮ್ಮ ಕಮಿಟಿಯವರು ಇನ್ನೊಂದು ಕೆಲವು ದಿವಸಗಳಲ್ಲಿ ತೀರ್ಮಾನ ಮಾಡ್ತೀವಿ. ಖಂಡಿತವಾಗಿ ನಿಮ್ಮೆಲ್ಲರಿಗೂ ಅದ್ರ ಬಗ್ಗೆ ಹೇಳ್ತೀವಿ.